Hello students, welcome to Mokshika Academy. So PGCETಯ ಎಲ್ಲ ರೌಂಡ್ಸ್ ಮುಗಿದಿದೆ ಸ್ಟೂಡೆಂಟ್ಸ್. ಆದರೆ ಸರ್ಕಾರದಿಂದ ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಷ್ಟು ಸೀಟ್ಸ್ ಇನ್ನೂ ಕೂಡ ಉಳ್ಕೊಂಡಿದೆ ಅಂತ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡೋದಕ್ಕೆ ನೀವು ಇಲ್ಲಿ ನೋಡಬಹುದು. PGCET 15,000 ಸೀಟು ಉಳಿಕೆ. ಸೊ ಇಲ್ಲಿ PGCETಯ ಒಂದು 15,000 ಉಳಿಕೆ ಅಂತ ಹೇಳಿದ್ದಾನೆ. ಓಕೆ, ಸೊ ಇಲ್ಲಿ ಓದ್ತೀನಿ ನಾನು ಇನ್ಫಾರ್ಮೇಶನ್. MBA, MCA, MTech ಹಾಗೂ MR ಕೋರ್ಸ್ಗಳಿಗೆ ಪ್ರವೇಶಕ್ಕೆ ನಡೆದ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ಅಂತಿಮ ಸುತ್ತಿನಲ್ಲಿ 993 ಸೀಟು ಹಂಚಿಕೆಯಾಗಿದೆ. ಇನ್ನೂ 15,670 ಸೀಟು ಬಾಕಿ ಉಳಿದಿವೆ. ಇದರಲ್ಲಿ MBAಗೆ 9,000, MCAಗೆ 4,000, MTechಗೆ 3,000 ಸೀಟ್ಗಳು ಉಳಿದಿದೆ ಎಂದು ಪ್ರಾಧಿಕಾರದ ನಿರ್ದೇಶಕ ಪ್ರಸನ್ನ ಹೇಳಿದ್ದಾರೆ. ಯಾಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಕಾಲೇಜಸ್ ನ್ಯೂ ಕಾಲೇಜಸ್ ಬಂದಿದೆ ಡ್ಯೂ ಟು AICTಯ ಒಂದು ಆರ್ಡರ್ ಪ್ರಕಾರ. ಈ AICT ಅಂತ ಹೇಳಿದ್ರೆ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ. ಅವರು ಲಾಸ್ಟ್ ಇಯರ್ ಏನ್ ಮಾಡಿದ್ದಾರೆ, MBA, BBA, MCA, BCA ಎಲ್ಲಾನು ಅವ್ರ ಅಂಡರ್ ಬರಬೇಕು, ಅಫಿಲಿಯೇಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಏನ್ ಮಾಡಿದ್ದಾರೆ, MBAನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಎಲ್ಲಾರು ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾರ್ಮಲಿ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಅವರೆಲ್ಲ ಅಡ್ಮಿಷನ್ ಆಗಿದ್ದಾರೆ. ಎಕ್ಸ್ಟ್ರಾ ಸೀಟ್ಸ್ ಗಳು ಏನಿದೆ ಅದೆಲ್ಲ ಹಂಗೆ ಉಳ್ಕೊಂಡಿದೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸೊ 15,000 ಸೀಟ್ಸ್ ಆರ್ ಸ್ಟಿಲ್ ವೇಕೆಂಟ್. ಪ್ರಸಕ್ತ ಸಾಲಿನಲ್ಲಿ ಒಟ್ಟು 36,648 ಸೀಟು ಲಭ್ಯವಿತ್ತು. ಇದರಲ್ಲಿ ಎರಡನೇ ಸುತ್ತಿನಲ್ಲಿ 24,000 ಸೀಟು, ಅದರಲ್ಲಿ 4,000 ಅಭ್ಯರ್ಥಿಗಳು ತಮ್ಮ ಸೀಟನ್ನು ರದ್ದುಪಡಿಸಿಕೊಂಡಿದ್ದಾರೆ. ಸೊ ಇದೆಲ್ಲ ಆಗೋದು ಒಂದು KEಯ ಮಿಸ್ಟೇಕ್ಸ್ ಇಂದ. ಅದು ಕೂಡ ಒಂದು ಕಾರಣ ಆಗ್ತದೆ. ಅವರು ಡಿಲೇ ಮಾಡಿ ಸ್ಟೂಡೆಂಟ್ಸ್ ಗಳಿಗೆ ಈ ಪ್ರಾಬ್ಲಮ್ ಬಂದಿದೆ. ಇದು ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.